ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2022 ಕ್ವಶನ್ ಪೇಪರ್ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಈಗಾಗಲೇ ನಾನು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಅದು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅದನ್ನು ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ, ಈ ಒಂದು ವಿಷಯದ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಡಿಸೆಂಬರ್ 2022 ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಏನಾಗಿದೆ ಅದರ ಬಗ್ಗೆ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಯಾಕೆಂತ ಹೇಳಿದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಏನು ಬಹುತೇಕ ಪ್ರಶ್ನೆಗಳು ಏನು ಬಂದಿರುತ್ತೆ ಅದೇ ನಿಮಗೆ 2026 ಬರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಹೆಚ್ಚು ಸಾಲ್ವ್ ಮಾಡತಕ್ಕಂಥದ್ದು, ಡಿಸ್ಕಸ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ವಿಶೇಷವಾಗಿ 2 ಮಾರ್ಕ್ಸ್ ಕ್ವಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಇಲ್ಲಿ ಕ್ವಶನಿಗೆ ಬಂದ್ಬಿಡೋಣ. ಇಲ್ಲಿ ಭಾಗ 2 ಅಂತ ಇದೆ. ಭಾಗ 1 MCQ ಅದು ಸಾಲ್ವ್ ಆಗಿದೆ. ಭಾಗ 2ನಲ್ಲಿ ನೋಡಿ ಏನಿದೆ ಇಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದಾದರೂ 5 ಪ್ರಶ್ನೆಗಳಿಗೆ ಅಂತ ಇದೆ. ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಉತ್ತರಿಸಿ ಅಂತ, ಪ್ರತಿಯೊಂದು ಉತ್ತರವು ಅರ್ಧ ಪುಟಕ್ಕೆ ಮೀರದಿರಲಿ ಅಂತ ಇದೆ. ನೋಡಿ ಇದು 2 ಮಾರ್ಕ್ಸು 5 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ 10 ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕ್ವಶನ್ ನಂಬರ್ 11ಇಂದ ಸ್ಟಾರ್ಟ್ ಆಗುತ್ತೆ. 11ಇಂದ 18ವರೆಗೂ ಈ ಒಂದು ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ನೀವು 5 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕು. ಆದರೆ ನಾನು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಜೊತೆ ಉತ್ತರವನ್ನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತೇಳಿ ಯಾವ ಕ್ವಶನ್ ಬೇಕಾದರೂ ನಿಮಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ. ಕ್ವಶನ್ ನಂಬರ್ 11 ನೋಡೋಣ ನಾವು. ಮಗುವಿನ ಕಲಿಕಾ ಫಲಿತದ ಮೇಲೆ ಪ್ರಭಾವ ಬೀರುವ ಶಿಕ್ಷಕರ ಸೂಕ್ತ 4 ಗುಣಲಕ್ಷಣಗಳನ್ನು ತಿಳಿಸಿ ಅಂತ. ಅಂದರೆ ಮಗುವಿನ ಕಲಿಕಾ ಫಲಿತ ಅಂತ ಹೇಳಿದ್ರೆ ಮಗುವಿನ ಚೈಲ್ಡ್ ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅದರ ಮೇಲೆ ಪ್ರಭಾವ ಬೀರತಕ್ಕಂಥ ಶಿಕ್ಷಕರ ಸೂಕ್ತ 4 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಆ ಸೂಕ್ತವಾದಂತಹ 4 ಗುಣಲಕ್ಷಣಗಳು ಯಾವುದು ಅಂತಕ್ಕಂಥದ್ದು ನಾವು ಇಲ್ಲಿ ಕೆಳಗೆ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿದೆ, ನೋಡಿ ಮಗುವಿನ ಕಲಿಕಾ ಫಲಿತದ ಮೇಲೆ ಪ್ರಭಾವ ಬೀರುವ ಶಿಕ್ಷಕರ ಸೂಕ್ತ 4 ಗುಣಲಕ್ಷಣಗಳು ಅಂತ ಅಂಡರ್ಲೈನ್ ಹೆಡ್ಲೈನ್ ಹಾಕೊಂಡಿದ್ದೀನಿ ನಾನು. ಮೊದಲನೇದೇನಾಗುತ್ತೆ, ವಿಷಯ ಜ್ಞಾನ. ಅಂದರೆ ಮಗುವಿನ ಕಲಿಕಾ ಫಲಿತದ ಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂಥ ಶಿಕ್ಷಕರ ಸೂಕ್ತ 4 ಗುಣಲಕ್ಷಣಗಳು ಏನು ಅಂದರೆ, ಶಿಕ್ಷಕರಿಗೆ ವಿಷಯ ಜ್ಞಾನ ಇರಬೇಕು ಅಂತ ಹೇಳ್ಬಿಟ್ಟು. ಶಿಕ್ಷಕರು ವಿಷಯದ ಬಗ್ಗೆ ಸಮರ್ಪಕ ಜ್ಞಾನ ಹೊಂದಿದ್ದರೆ ವಿದ್ಯಾರ್ಥಿಗಳೇ ಸ್ಪಷ್ಟವಾಗಿ ಬೋಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಟೀಚರ್ಸ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಬೇಕು ಅಂತಕ್ಕಂಥದ್ದು. ಟೀಚರ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಅವರು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಬೋಧನೆ ಮಾಡೋದಕ್ಕೆ, ಟೀಚಿಂಗ್ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಷಯ ಜ್ಞಾನ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಿ, ಸಬ್ಜೆಕ್ಟ್ ನಾಲೆಡ್ಜು ಬೇಕಾಗುತ್ತೆ. ಮಗುವಿನ ಕಲಿಕಾ ಫಲಿತದ ಮೇಲೆ ಪ್ರಭಾವ ಬೀರತಕ್ಕಂಥ ಮೊದಲನೇ ಸೂಕ್ತ ಗುಣಲಕ್ಷಣ ಯಾವುದು ಅಂತ ಹೇಳಿದ್ರೆ ವಿಷಯ ಜ್ಞಾನ. ಶಿಕ್ಷಕರು ವಿಷಯದ ಬಗ್ಗೆ ಸಮರ್ಪಕವಾದಂಥ ಜ್ಞಾನ ಹೊಂದಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಬೋಧಿಸೋಕ್ಕಾಗತ್ತೆ, ವಿದ್ಯಾರ್ಥಿಗಳ ಕಲಿಕಾ ಫಲಿತದ ಮೇಲೆ ಪ್ರಭಾವ ಬೀರುತ್ತೆ. ಮೊದಲನೇದು ವಿಷಯ ಜ್ಞಾನ ಅಂತ ನೀವು ತಿಳ್ಕೊಬೇಕಾಗುತ್ತೆ. ದಿ ಸೆಕೆಂಡ್ ಒನ್, ಪ್ರೀತಿ ಮತ್ತು ಸಹಾನುಭೂತಿ ಇರಬೇಕು. ಟೀಚರ್ಸಲ್ಲಿ ಏನಿರಬೇಕು, ಪ್ರೀತಿ ಮತ್ತು ಸಹಾನುಭೂತಿ ಅಂದರೆ ಲವ್ ಆ್ಯಂಡ್ ಅಫೆಕ್ಷನ್ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮಕ್ಕಳೊಂದಿಗೆ ಪ್ರೀತಿಯಿಂದ ವರ್ತಿಸಿದರೆ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿ ತೋರುತ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳ ಜೊತೆ ಪ್ರೀತಿಯಿಂದ ವರ್ತಿಸಬೇಕಾಗತ್ತೆ. ಪ್ರೀತಿ ಸಹಾನುಭೂತಿ ಇಟ್ಕೊಂಡು ಟೀಚರ್ಸ್ ಪಾಠ ಮಾಡಿದಾಗ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿ ತೋರ್ತವೆ ಮತ್ತು ಆ ಕಲಿಕಾ ಫಲಿತದ ಮೇಲೆ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಸೆಕೆಂಡ್ ಒನ್ ಏನಾಗುತ್ತೆ, ಪ್ರೀತಿ ಮತ್ತು ಸಹಾನುಭೂತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗುಣಲಕ್ಷಣ, ಅದು ಟೀಚರ್ಸಲ್ಲಿ ಬೇಕಾಗುತ್ತೆ. ಥರ್ಡ್ ಒನ್ ಯಾವುದು, ಉತ್ತಮ ಸಂವಹನ ಕೌಶಲ್ಯ ಬೇಕಾಗುತ್ತೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸರಳ ಹಾಗೂ ಪರಿಣಾಮಕಾರಿ ಭಾಷೆಯಲ್ಲಿ ಬೋಧಿಸಿದರೆ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಟೀಚರ್ಸ್ಗೆ ಕಮ್ಯುನಿಕೇಷನ್ ಸ್ಕಿಲ್ಸೇ ಇಲ್ಲ, ಸಂವಹನ ಕೌಶಲ್ಯನೇ ಇಲ್ಲ ಅಂತ ಹೇಳಿದ್ರೆ ಭಾಳ ಸಿಂಪಲ್ಲಾಗಿ ಎಫೆಕ್ಟಿವ್ ಆಗಿ
ನಾವು ಟೀಚಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ಸಿಂಪಲ್ಲಾಗಿ, ಸರಳವಾಗಿ, ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಉತ್ತಮ ಭಾಷೆಯನ್ನು ಇಟ್ಕೊಂಡು ಬೋಧಿಸಿದ್ರೆ ಏನಾಗುತ್ತೆ, ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಅದಕ್ಕೆ ಟೀಚರ್ನಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ಉತ್ತಮ ಸಂವಹನ ಕೌಶಲ್ಯ ಬೇಕೇ ಬೇಕಾಗುತ್ತೆ. ಅದು ಮಗುವಿನ ಕಲಿಕಾ ಫಲಿತದ ಮೇಲೆ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಫೋರ್ತ್ ಒನ್ ಏನಿರಬೇಕು ಟೀಚರ್ಸಲ್ಲಿ, ಸೃಜನಶೀಲತೆ, ಕ್ರಿಯೇಟಿವಿಟಿ ಇರಬೇಕು. ಇಂಗ್ಲೀಷಲ್ಲಿ ಏನಂತೀವಿ, ಕ್ರಿಯೇಟಿವಿಟಿ ಇರಬೇಕು. ವಿವಿಧ ಚಟುವಟಿಕೆಗಳು ಮತ್ತು ಬೋಧನಾ ಸಾಮಗ್ರಿಗಳನ್ನು ಬಳಸುವುದರಿಂದ ಮಕ್ಕಳ ಕಲಿಕೆ ಏನಾಗುತ್ತೆ, ಉತ್ತಮಗೊಳ್ಳುತ್ತದೆ. ಅಂದರೆ ಟೀಚರ್ಸಲ್ಲಿ ಕ್ರಿಯೇಟಿವಿಟಿ ಇತ್ತು, ಸೃಜನಶೀಲತೆ ಇತ್ತು ಅಂದರೆ ಆ ಟೀಚರ್ಸ್ ಏನು ಮಾಡ್ತಾರೆ, ವಿವಿಧ ಚಟುವಟಿಕೆಗಳನ್ನು, ಬೋಧನಾ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಏನು ಮಾಡ್ತವೆ, ಪಾಠ ಮಾಡ್ತವೆ. ಆವಾಗ ಏನಾಗುತ್ತೆ, ಮಕ್ಕಳ ಕಲಿಕೆ ಏನಾಗುತ್ತೆ, ಉತ್ತಮಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 4 ಸೂಕ್ತವಾದಂತಹ ಗುಣಲಕ್ಷಣಗಳು ಮಗುವಿನ ಕಲಿಕಾ ಫಲಿತದ ಮೇಲೆ ಯಾವುದು ಪ್ರಭಾವ ಬೀರುತ್ತೆ ಅಂದರೆ, ವಿಷಯ ಜ್ಞಾನ ಮೊದಲನೇದು, ಪ್ರೀತಿ ಮತ್ತು ಸಹಾನುಭೂತಿ ಸೆಕೆಂಡ್ ಒನ್, ಉತ್ತಮ ಸಂವಹನ ಕೌಶಲ್ಯ ಥರ್ಡ್ ಒನ್, ಸೃಜನಶೀಲತೆ ಫೋರ್ತ್ ಒನ್. ಇಷ್ಟು ಬೇಕಾಗುತ್ತೆ. ಇಷ್ಟನ್ನು ನೀವು ಅಟೆಂಡ್ ಮಾಡೋದ್ರಿಂದ ಖಂಡಿತ ನಿಮಗೆ 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ನಾವು ಸೆಕೆಂಡ್ ಕ್ವಶನ್ ನಂಬರ್ 12 ನೋಡ್ಕೊಂಬಂದ್ಬಿಡೋಣ. 12 ಏನಿದೆ ನೋಡಿ, 11 ಆಯಿತು. 12 ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ಸೂಕ್ತವಾದ 2 ಉದಾಹರಣೆಗಳೊಂದಿಗೆ ವಿವರಿಸಿ. ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆ ಬಗ್ಗೆ ಸೂಕ್ತವಾದಂತಹ 2 ಎಕ್ಸಾಂಪಲನ್ನು ಕೊಡಿ ಅಂತ ಇದೆ. ಇಲ್ಲಿ ನಾವು ಆನ್ಸರನ್ನು ನೋಡೋಣ ಏನು ಅಂತಕ್ಕಂಥದ್ದು. ನೋಡಿ, ಜೈವಿಕ ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆ ಅಂತ ಹೆಡ್ಲೈನ್ ನಾನು ಹಾಕಿದ್ದೀನಿ. ನೋಡಿ, ಇಲ್ಲಿ ಜೈವಿಕ ಅಂಶಗಳು ಯಾವುದು ಮೊದಲು ನೋಡ್ಕೊಳ್ಳಿ. ಜೈವಿಕ ಅಂದರೆ ಜೀವ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು, ಸಸ್ಯ, ಪ್ರಾಣಿ, ಮಾನವರು ಜೈವಿಕ ಅಂಶಗಳು. ಮತ್ತು ಅಜೈವಿಕ ಯಾವುದು, ನೀರು, ಗಾಳಿ, ಮಣ್ಣು, ಸೂರ್ಯನ ಬೆಳಕು ಎಲ್ಲ ಅಜೈವಿಕ. ಇದು ಪರಸ್ಪರ ಅವಲಂಬನೆ ಆಗಿದೆಯಾ, ಇಲ್ಲ, ಆಗಿದೆ. ಒಂದರ ಮೇಲೆ ಮತ್ತೊಂದು ಅವಲಂಬಿತ ಆಗಿದೆ. ನೋಡಿ, ಜೈವಿಕ ಅಜೈವಿಕದ ಮೇಲೆ ಏನಾಗಿದೆ, ಅವಲಂಬನೆ ಆಗಿದೆ ಅಂತಕ್ಕಂಥದ್ದು. ನೋಡಿ, ಜೈವಿಕ ಅಂಶಗಳು ಯಾವ್ದು, ಸಸ್ಯ, ಪ್ರಾಣಿ, ಮಾನವರು, ಜೀವ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಅಜೈವಿಕ ನೀರು, ಗಾಳಿ, ಮಣ್ಣು, ಸೂರ್ಯನ ಬೆಳಕು, ಬ್ರಾಕೆಟಲ್ಲಿ ಹಾಕಿದ್ದೀವಿ. ಇದು ಒಂದರ ಮೇಲೆ ಮತ್ತೊಂದು ಏನಾಗಿದೆ, ಅವಲಂಬಿತ ಆಗಿದೆ. ಅದನ್ನು ನಾವು ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂದರೆ ಇಲ್ಲಿ ಎಕ್ಸಾಂಪಲ್ ಹಾಕಿದ್ದೀನಿ, ಉದಾಹರಣೆಗಳು ಅಂತ ಹಾಕಿ. ನೋಡಿ, ಸಸ್ಯಗಳು ಬೆಳೆಯಲು ಏನು ಬೇಕು, ಮಣ್ಣು, ನೀರು ಮತ್ತು ಸೂರ್ಯನ ಬೆಳಕು ಅಗತ್ಯ. ನೋಡಿ, ಸಸ್ಯ ಯಾವುದಕ್ಕೆ ಸೇರಿದೆ, ಜೈವಿಕ ಅಂಶ. ಈ ಮಣ್ಣು, ನೀರು, ಸೂರ್ಯನ ಬೆಳಕು ಅಜೈವಿಕ. ಸಸ್ಯ ಬೆಳೆಯೋದಕ್ಕೆ ಏನು ಬೇಕು, ಮಣ್ಣು ಬೇಕು, ನೀರು ಬೇಕು, ಸೂರ್ಯನ ಬೆಳಕು ಬೇಕು. ಅಂದರೆ ಆ ಸಸ್ಯ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅಜೈವಿಕ ಅಂಶಗಳ ಮೇಲೆ ಏನಾಗಿದೆ, ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದು. ಪ್ರಾಣಿಗಳು ಮತ್ತು ಮಾನವರು ಉಸಿರಾಟಕ್ಕೆ ಗಾಳಿ ಹಾಗೂ ಕುಡಿಯಲು ನೀರಿನ ಮೇಲೆ ಅವಲಂಬಿತವಾಗಿದ್ದಾರೆ. ಪ್ರಾಣಿಗಳು ಬದುಕಬೇಕು, ಮನುಷ್ಯರು ಬದುಕಬೇಕು, ಉಸಿರಾಡಬೇಕು. ಉಸಿರಾಡೋಕ್ಕೆ ಏನು ಬೇಕು, ಗಾಳಿ ಬೇಕು. ಕುಡಿಯೋಕ್ಕೆ ಏನು ಬೇಕು, ನೀರು ಬೇಕು. ಈ ಪ್ರಾಣಿಗಳು ಮತ್ತು ಮಾನವರು ಜೈವಿಕ, ಗಾಳಿ ಮತ್ತು ನೀರು ಏನು ಅಜೈವಿಕ. ಈ ಪ್ರಾಣಿಗಳು ಮತ್ತು ಮಾನವರು ಯಾವುದ್ರ ಮೇಲೆ ಅವಲಂಬಿತ ಆಗಿದ್ದಾವೆ, ಗಾಳಿ ಮತ್ತು ನೀರಿನ ಮೇಲೆ ಅವಲಂಬಿತವಾಗಿದ್ದಾವೆ. ಸೊ ಇದರಿಂದ ಏನಾಗುತ್ತೆ, ಈ ಜೈವಿಕ ಮತ್ತು ಅಜೈವಿಕ ಏನಿದೆ, ಜೀವಿಗಳೇನಿದೆ ಅಥವಾ ಅಂಶಗಳೇನಿದೆ, ಅದು ಒಂದರ ಮೇಲೆ ಮತ್ತೊಂದು ಏನಾಗುತ್ತೆ, ಅವಲಂಬಿತ ಆಗಿದೆ ಅಂತಕ್ಕಂಥ ಇದರಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಜೈವಿಕ ಮತ್ತು ಅಜೈವಿಕ ಅಂಶಗಳು ಪರಿಸರದಲ್ಲಿ ಪರಸ್ಪರ ಸಂಬಂಧ ಹೊಂದಿದೆ ಅಂತಕ್ಕಂಥ ನಾವು ಹೇಳಲೇಬೇಕಾಗುತ್ತೆ. ಒಂದು ಮತ್ತೊಂದರ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗಿದೆ, ಅವಲಂಬಿತ ಆಗಿದೆ ಅಂತಕ್ಕಂಥ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಇದು ಸೂಕ್ಷ್ಮವಾಗಿ ನೀವು ನೋಡಿಕೊಂಡಾಗ ನಿಮಗೆ ಆನ್ಸರು ಗೊತ್ತಾಗ್ಬಿಡುತ್ತೆ. ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ಜೈವಿಕ ಅಂಶಗಳು ಯಾವುದು, ಅಜೈವಿಕ ಅಂಶಗಳು ಯಾವುದು ಅಂತ ನೋಡ್ಕೋಬೇಕು. ಮತ್ತು ಜೈವಿಕ ಅಂಶಗಳು ಹೇಗೆ ಅಜೈವಿಕ ಅಂಶಗಳ ಮೇಲೆ ಅವಲಂಬಿತ ಆಗಿದೆ, ಇವೆರಡೂ ಕೂಡ ಪರಸ್ಪರ ಅವಲಂಬಿತ ಹೇಗೆ ಆಗಿದೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಸೊ ಇದಕ್ಕೂ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ, 2 ಅಂಕಗಳು ಸಿಕ್ಕೇ ಸಿಗುತ್ತೆ. ಇಷ್ಟನ್ನು ನೀವೇನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 13 ನಾವೇನು ಮಾಡೋಣ, ನೋಡ್ಕೊಂಬಂದ್ಬಿಡೋಣ ಏನಿದೆ ಕ್ವಶನ್ನು ಅಂತಕ್ಕಂಥದ್ದು. ಇಲ್ಲಿ ಬಂದು ಮತ್ತೆ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 13 ನೋಡಿ, ಇಲ್ಲಿದೆ, ಪರಿಸರ ಅಧ್ಯಯನವು ಒಂದು ಸಮ್ಮಿಶ್ರ ಅಧ್ಯಯನ ಕ್ಷೇತ್ರವಾಗಿದೆ. ಸಮ್ಮಿಶ್ರ ಅಂತಕ್ಕಂಥದ್ದಿದೆ, ಅದನ್ನು ಸೃಷ್ಟೀಕರಿಸಿ ಅಂತ ಇದೆ. ಅದನ್ನು ನಾವು ಏನು ಮಾಡೋಣ, ನೋಡೋಣ. ಕ್ವಶನ್ ನಂಬರ್ 13 ಏನಿದೆ ಅಂತಕ್ಕಂಥದ್ದು, ಆನ್ಸರ್ ಏನಿದೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಪರಿಸರ ಅಧ್ಯಯನವು ಒಂದು ಸಮ್ಮಿಶ್ರ ಅಧ್ಯಯನ ಕ್ಷೇತ್ರವಾಗಿದೆ. ಇಲ್ಲಿ ಹೆಡ್ಲೈನ್ ಹಾಕೊಂಡ್ಬಿಟ್ಟೆ ನಾನು. ಸಮ್ಮಿಶ್ರ ಅಂದರೆ ನಿಮಗೆ ಗೊತ್ತು, ಎಲ್ಲದನ್ನು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು.
ಪರಿಸರ ಅಧ್ಯಯನವು ವಿವಿಧ ವಿಷಯಗಳ ಜ್ಞಾನವನ್ನು ಒಟ್ಟುಗೂಡಿಸುವ ಅಧ್ಯಯನ ಕ್ಷೇತ್ರವಾಗಿದೆ. ಪರಿಸರ ಅಧ್ಯಯನ ತನ್ನ ವಿಷಯನೇ ಅಲ್ಲ, ವಿವಿಧ ವಿಷಯಗಳ ಜ್ಞಾನವನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಅಧ್ಯಯನ ಕ್ಷೇತ್ರವಾಗಿದೆ. ಇದರಲ್ಲಿ ನೋಡಿ ಯಾವ್ಯಾವುದು ವಿಷಯಗಳು ಬರುತ್ತೆ ಅಂದರೆ ವಿಜ್ಞಾನ ಬಂದಿದೆ, ಸಮಾಜ ವಿಜ್ಞಾನ ಬಂದಿದೆ, ಭೂಗೋಳಶಾಸ್ತ್ರ, ಇತಿಹಾಸ, ಆರೋಗ್ಯ ಶಿಕ್ಷಣ, ಪರಿಸರ ಸಂರಕ್ಷಣೆ, ಹೀಗೆ ಅನೇಕ ಅಂಶಗಳು ಏನಾಗಿದೆ ಸೇರ್ಕೊಂಡಿದೆ. ಪರಿಸರ ಅಧ್ಯಯನ ವಿವಿಧ ವಿಷಯಗಳ ಜ್ಞಾನವನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಅಧ್ಯಯನ ಕ್ಷೇತ್ರವಾಗಿದೆ. ಯಾವುದ್ಯಾವುದು ವಿಷಯಗಳು ಇದರಲ್ಲಿ ಅಡಕಾಗಿದೆ ಅಥವಾ ವಿಲೀನ ಆಗಿದೆ ಅಂತ ಹೇಳಿದರೆ ವಿಜ್ಞಾನ ಬಂದಿದೆ, ಸಮಾಜ ವಿಜ್ಞಾನ ಬಂದಿದೆ, ಭೂಗೋಳ ಬಂದಿದೆ, ಇತಿಹಾಸ, ಆರೋಗ್ಯ ಶಿಕ್ಷಣ, ಇವೆಲ್ಲ ಏನಾಗಿದೆ ಬಂದಿದೆ. ಪರಿಸರ ಸಂರಕ್ಷಣೆಯ ಅಂಶಗಳು ಇದರಲ್ಲಿ ಏನಾಗಿದೆ ಸೇರ್ಕೊಂಡಿದೆ ಅಂತಕ್ಕಂಥದ್ದು. ಇದು ಮಕ್ಕಳಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದೇನು ಮಾಡುತ್ತೆ, ಪರಿಸರ ಅಧ್ಯಯನ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಮಗ್ರವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ರಲ್ಲಿ ಇದೇನು ಮಾಡುತ್ತೆ ಸಹಾಯ ಮಾಡುತ್ತೆ. ಆದ್ದರಿಂದ ಪರಿಸರ ಅಧ್ಯಯನವನ್ನು ಸಮ್ಮಿಶ್ರ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಅಧ್ಯಯನ ಕ್ಷೇತ್ರ ಎಂದು ನಾವು ಕರೀಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಪರಿಸರವನ್ನು ನಾವೇಂತೀವಿ ಸಮ್ಮಿಶ್ರ ಅಂದರೆ ಇಂಟಿಗ್ರೇಟೆಡ್ ಅಧ್ಯಯನ ಕ್ಷೇತ್ರ ಅಂತ ಯಾಕೆ ನಾವು ಕರೆಯಲಾಗ್ತೀವಿ ಅಂತ ಹೇಳಿದರೆ ಇದರಲ್ಲಿ ವಿಜ್ಞಾನ ಇದೆ, ಸಮಾಜ ವಿಜ್ಞಾನ ಇದೆ, ಭೂಗೋಳಶಾಸ್ತ್ರ ಇದೆ, ಇತಿಹಾಸ ಇದೆ, ಆರೋಗ್ಯ ಶಿಕ್ಷಣ ಇದೆ, ಪರಿಸರ ಸಂರಕ್ಷಣೆ, ಅನೇಕ ಅಂಶಗಳು ಇದರಲ್ಲಿ ಒಳಗೊಂಡಿದೆ. ಇಷ್ಟನ್ನು ನೀವು ಅಟೆಂಡ್ ಮಾಡೋದು ನಿಮ್ಗೆ ಖಂಡಿತ ಎಷ್ಟು ಅಂಕಗಳು ಸಿಗುತ್ತೆ, 2 ಅಂಕಗಳು ನಿಮಗೆ ಸಿಗುತ್ತೆ. ನಾವು ಕ್ವಶನ್ ನಂಬರ್ 14 ಏನಿದೆ ಅದನ್ನು ನಾವು ನೋಡ್ಕೊಂಬಂದು 14ನಲ್ಲಿ ಏನು ಕ್ವಶನ್ಸನ್ನ ಕೇಳಿದ್ದಾವೆ ಅಂತಕ್ಕಂಥ ನೋಡೋಣ. ನೋಡಿ 14 ಇಲ್ಲಿ ಬಂದಿದೆ, ಪರಿಸರದ ಮೇಲೆ ಜಾತ್ರೆಗಳ ಪ್ರಭಾವ, ಈ ವಿಷಯವನ್ನು ತರಗತಿಯಲ್ಲಿ ಹೇಗೆ ಬಳಸಿಕೊಳ್ಳಬಹುದು. ನೋಡಿ, ಜಾತ್ರೆಗಳು ನಡೀತಾನೆ ಇರುತ್ತೆ ಹಳ್ಳಿಗಳಲ್ಲಿ. ಆ ಪರಿಸರದ ಮೇಲೆ ಜಾತ್ರೆಗಳ ಪ್ರಭಾವ ಹೇಗೆ ಉಂಟಾಗುತ್ತೆ, ಜಾತ್ರೆಗಳು ಪ್ರಭಾವ ಬೀರುತ್ತಾ ಇಲ್ಲ, ಅದು ಹೇಗೆ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿ ಕ್ವಶನ್ ನಂಬರ್ 14, ಪರಿಸರದ ಮೇಲೆ ಜಾತ್ರೆಗಳ ಪ್ರಭಾವ ಅಂತ ಇದೆ. ಈ ವಿಷಯವನ್ನು ತರಗತಿಯಲ್ಲಿ ಹೇಗೆ ಬಳಸ್ಕೋಬೋದು, ಪರಿಸರದ ಮೇಲೆ ಜಾತ್ರೆಗಳ ಪ್ರಭಾವ ಆಗುತ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ಕ್ಲಾಸ್ ರೂಮಲ್ಲಿ ಹೇಗೆ ಬಳಸ್ಕೊಂಡು ನಾವು ಪಾಠ ಮಾಡ್ಬೋದು ಅಂದರೆ ಈ ಥರ ನೋಡಿ, ಜಾತ್ರೆಗಳ ಸಂದರ್ಭದಲ್ಲಿ ಉಂಟಾಗುವ ಕಸ, ಶಬ್ದ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯದ ಬಗ್ಗೆ ಚರ್ಚೆ ನಡೆಸಬಹುದು. ಒಂದು ಜಾತ್ರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಕಸ ಬಿಡುತ್ತೆ, ಅಲ್ಲಿ ತುಂಬ ಶಬ್ದ ಮಾಲಿನ್ಯ ಆಗುತ್ತೆ, ನೀರಿನ ಮಾಲಿನ್ಯ ಆಗುತ್ತೆ. ಇದೆಲ್ಲ ನಾವು ಏನು ಮಾಡ್ಬೋದು, ತರಗತಿಯಲ್ಲಿ ಚರ್ಚೆ ನಡೆಸಬಹುದು. ಜಾತ್ರೆ ಅಂದರೆ ಅನೇಕ ಜನಗಳು ಸೇರ್ತಾರೆ. ಅನೇಕ ಜನಗಳು ಸೇರಿದಾಗ ಅಲ್ಲಿ ಕಸ ಏನಾಗುತ್ತೆ, ರಾಶಿಯಾಗಿ ಬೀಳುತ್ತೆ, ಶಬ್ದ ಮಾಲಿನ್ಯ ಉಂಟಾಗುತ್ತೆ, ನೀರಿನ ಮಾಲಿನ್ಯ ಕೂಡ ಉಂಟಾಗುತ್ತೆ. ಅದರ ಬಗ್ಗೆ ನಾವೇನು ಮಾಡ್ಬೋದು, ಚರ್ಚೆ ನಡೆಸಬಹುದು. ಮತ್ತು ವಿದ್ಯಾರ್ಥಿಗಳಿಂದ ಮಾಹಿತಿ ಸಂಗ್ರಹಣೆ ಕೂಡ ಮಾಡ್ಬೋದು. ನೀವು ಜಾತ್ರೆಗೆ ಹೋಗಿ ಮತ್ತು ಅಲ್ಲಿ ನೋಡಿ ಪರಿಸರದ ಬಗ್ಗೆ ಏನು ಪ್ರಭಾವ ಉಂಟಾಗಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನೀವು ಸಂಗ್ರಹಣೆ ಮಾಡಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಂದ ನಾವೇನು ಮಾಡ್ಬೋದು, ಮಾಹಿತಿ ಕೂಡ ಸಂಗ್ರಹಣೆ ಮಾಡ್ಬೋದು. ಮತ್ತೇನು ಮಾಡ್ಬೋದು, ಗುಂಪು ಚರ್ಚೆ ಮಾಡ್ಬೋದು, ಪ್ರಾಜೆಕ್ಟ್ ಕಾರ್ಯಗಳನ್ನು ನೀಡ್ಬೋದು. ನಾವು ಗುಂಪು ಚರ್ಚೆ ಮಾಡ್ಬೋದು, ಜಾತ್ರೆಗಳಿಂದ ಏನು ಅನಾನುಕೂಲ ಆಗುತ್ತೆ, ಏನು ಅನುಕೂಲ ಆಗುತ್ತೆ ಪರಿಸರದ ಮೇಲೆ ಅಂತಕ್ಕಂಥದ್ದು ಗುಂಪು ಚರ್ಚೆ ಮಾಡ್ಬೋದು, ಪ್ರಾಜೆಕ್ಟ್ ಕಾರ್ಯಗಳನ್ನು ನೀಡ್ಬೋದು. ಇದು ಒಂದು ಪಾಯಿಂಟು. ಮತ್ತು ಪರಿಸರ ಸ್ನೇಹಿ ಜಾತ್ರೆಗಳ ಬಗ್ಗೆ ಅರಿವು ಮೂಡಿಸ್ಬೋದು. ಜಾತ್ರೆ ಅಂತೂ ಮಾಡಲೇಬೇಕು, ಜನ ಅದು ಜಾತ್ರೆಗಳನ್ನು ಇಷ್ಟಪಡ್ತಾರೆ. ಆದರೆ ನಮ್ಮ ಪರಿಸರಕ್ಕೆ, ನಮ್ಮ ನೇಚರ್ಗೆ ಏನೂ ಸಮಸ್ಯೆ ಆಗಬಾರ್ದು. ಪರಿಸರ ಸ್ನೇಹಿ ಜಾತ್ರೆಗಳನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳುವಳಿಕೆಯನ್ನು ನಾವೇನು ಮಾಡ್ಬೋದು, ಮೂಡಿಸ್ಬೋದು. ಪೋಸ್ಟರ್ ಮತ್ತು ಘೋಷಣೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸಬಹುದು. ಘೋಷಣೆಗಳನ್ನು ಜಾತ್ರೆಗಳಲ್ಲಿ ಹೇಗೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಘೋಷಣೆಗಳನ್ನು ತಯಾರಿಸಲು ನಾವೇನು ಮಾಡ್ಬೋದು, ಪ್ರೋತ್ಸಾಹಿಸಬಹುದು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಜಾಗೃತಿ ಏನಾಗುತ್ತೆ, ಉಂಟಾಗುತ್ತೆ. ಸೊ ಅನೇಕ ಹಳ್ಳಿಗಳಲ್ಲಿ ಜಾತ್ರೆಗಳಾದಾಗ ಪರಿಸರ ಮಾಲಿನ್ಯ ಅಂತೂ ಉಂಟಾಗುತ್ತೆ. ಆ ಪರಿಸರ ಮಾಲಿನ್ಯದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಅರಿವು ಮೂಡಿಸ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಮತ್ತೆ ಹೇಳ್ತೀನಿ, ಈ ಪರಿಸರದ ಮೇಲೆ ಜಾತ್ರೆಗಳ ಪ್ರಭಾವ ಹೇಗೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಕ್ಲಾಸ್ ರೂಮಲ್ಲಿ ಹೇಗೆ ಮಾಡ್ಬೋದು ಅಂದರೆ, ಜಾತ್ರೆಗಳ ಸಂದರ್ಭದಲ್ಲಿ ಉಂಟಾಗುವ ಕಸ, ಶಬ್ದ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯದ ಬಗ್ಗೆ ಚರ್ಚೆ ನಡೆಸ್ಬೋದು. ಪಾಯಿಂಟ್ 1. ವಿದ್ಯಾರ್ಥಿಗಳಿಂದ ಮಾಹಿತಿ ಸಂಗ್ರಹಣೆ ಮಾಡ್ಬೋದು. ಪಾಯಿಂಟ್ 2. ಮತ್ತು ಗುಂಪು ಚರ್ಚೆ, ಪ್ರಾಜೆಕ್ಟ್ ಕಾರ್ಯ ನೀಡ್ಬೋದು. ಪಾಯಿಂಟ್ 3. ಪರಿಸರ ಸ್ನೇಹಿ ಜಾತ್ರೆಗಳ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು. ಮತ್ತು 5ನೇದು, ಪೋಸ್ಟರ್ ಮತ್ತು ಘೋಷಣೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸೋದು.
ಸೊ ಹೀಗೆ ನಾವು 5 ಪಾಯಿಂಟ್ಗಳನ್ನು ನಾನು ಇಲ್ಲಿ ನಾನು ಕೊಟ್ಟಿದ್ದೀನಿ. ನೀವು ಇದನ್ನು ಬರೆದು ಖಂಡಿತ ನಿಮಗೆ ಏನಾಗುತ್ತೆ 2 ಮಾರ್ಕ್ಸ್ ಸಿಗುತ್ತೆ. ಹೀಗೆ ನಾವು ಇದನ್ನು ಅಟೆಂಡ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 15ಗೆ ನಾವು ಹೋಗೋಣ. ಕ್ವಶನ್ 15ಅಲ್ಲಿ ಏನು ಕ್ವಶನ್ ಬಂದಿದೆ ಅದು ನೋಡ್ಕೊಬೋದು. ಇಲ್ಲಿ ನಾವು ಇಲ್ಲಿ ಮಾಡೋಣ, ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 15ಅಲ್ಲಿ ಏನಿದೆ, ಕಲಿಕೆಯನ್ನು ಚಟುವಟಿಕೆ ಮತ್ತು ಅನುಭವಗಳ ಆಧಾರಿತವಾಗಿ ಮಾಡುವುದರಿಂದ ಆಗುವ 4 ಲಾಭಗಳು. ನೋಡಿ, ಕಲಿಕೆಯನ್ನು ಚಟುವಟಿಕೆ ಮೂಲಕ, ಅನುಭವಗಳ ಮೂಲಕ ಆಧಾರಿತವಾಗಿ ಮಾಡುವುದರಿಂದ ಏನು 4 ಲಾಭಗಳು ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಕ್ವಶನ್ನ ನಾವೇನು ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕು. ಕ್ವಶನ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂದರೆ 50% ಆನ್ಸರ್ ನಮಗೆ ಅಲ್ಲೇ ಗೊತ್ತಾಗುತ್ತೆ. ಯಾವಾಗ ನಾವು ತಪ್ಪು ಆನ್ಸರ್ ಕೊಡ್ತೀವಿ ಅಥವಾ ಆ ಪ್ರಶ್ನೆಯೇ ಬಿಟ್ಬಿಡ್ತೀವಿ ಅಂತ ಹೇಳಿದ್ರೆ ಕ್ವಶನೇ ಅರ್ಥ ಆಗಲ್ಲ. ನೋಡಿ, ಕ್ವಶನ್ ಏನಿದೆ ಇಲ್ಲಿ, ಕಲಿಕೆಯನ್ನು ಚಟುವಟಿಕೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಅನುಭವಗಳ ಆಧಾರಿತವಾಗಿ ಮಾಡುವುದರಿಂದ ಆಗುವ 4 ಲಾಭ ಏನು? ಈ ಕಲಿಕೆಯಂತೂ ಉಂಟು ಮಾಡಬೇಕು ಮಕ್ಕಳಲ್ಲಿ, ಚಟುವಟಿಕೆಗಳಿಂದ ಉಂಟು ಮಾಡಬೇಕು, ಅನುಭವಗಳ ಆಧಾರಿತವಾಗಿ ಉಂಟು ಮಾಡೋದ್ರಿಂದ ಏನು 4 ಲಾಭಗಳಾಗುತ್ತೆ ಅಂತಕ್ಕಂಥದ್ದಿದೆ. ಅದನ್ನು ನಾವು ಇಲ್ಲಿ ನೋಡೋಣ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಮೊದಲನೇ ಪಾಯಿಂಟ್ ಏನಾಗುತ್ತೆ, ಚಟುವಟಿಕೆ ಕೊಟ್ಟಾಗ, ಅನುಭವಗಳ ಮೂಲಕ ಪಾಠ ಮಾಡಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಹೆಚ್ಚುತ್ತೆ. ಅಂದರೆ ಇಂಟ್ರೆಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಏನಾಗುತ್ತೆ, ಆಸಕ್ತಿ ಹೆಚ್ಚುತ್ತೆ. ಮೊದಲನೇ ಪಾಯಿಂಟು. ಸೆಕೆಂಡ್ ಒನ್, ಕಲಿತ ವಿಷಯ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಚಟುವಟಿಕೆ ಮೂಲಕ, ಅನುಭವಗಳ ಮೂಲಕ ನಾವು ಕಲಿಸಿದ್ವಿ, ಕಲಿತಂಥ ವಿಷಯ ದೀರ್ಘಕಾಲ ನೆನಪಲ್ಲಿ ಉಳಿಯುತ್ತೆ. ಬಹಳ ದೀರ್ಘಕಾಲ ಮಕ್ಕಳು ನೆನಪಲ್ಲಿ ಅದನ್ನು ಉಳಿಸ್ಕೊಳ್ತವೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲಾಭ. ಥರ್ಡ್ ಒನ್, ಸ್ವತಃ ಅನುಭವಿಸುವ ಮೂಲಕ ಅರಿವು ಹೆಚ್ಚುತ್ತದೆ. ಅವು ಚಟುವಟಿಕೆ ಮಾಡಿ ಅನುಭವದ ಮೂಲಕ ಕಲಿತ್ರೆ ತಾವೇ ಸ್ವತಃ ಅನುಭವಿಸಿ ಅದನ್ನು ಕಲಿತವೆ, ತಿಳುವಳಿಕೆ ಅಥವಾ ಅರಿವು ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ತಿಳುವಳಿಕೆ ಅಥವಾ ಅರಿವು ಹೆಚ್ಚಾಗುತ್ತೆ. 4ನೇದು ಏನು, ಸಮಸ್ಯೆ ಪರಿಹಾರ ಹಾಗೂ ಚಿಂತನಾ ಕೌಶಲ್ಯಗಳು ಬೆಳೆಯುತ್ತವೆ. ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಚಿಂತನಾ ಕೌಶಲ್ಯ, ಯೋಚನೆ ಮಾಡ್ತಕ್ಕಂಥ ಕೌಶಲ್ಯಗಳು, ಚಿಂತನೆ ಮಾಡ್ತಕ್ಕಂಥ ಕೌಶಲ್ಯಗಳು ಏನಾಗುತ್ತೆ, ಬೆಳೆಯುತ್ತೆ. ಸೊ ಏನು 4 ಲಾಭ ಆಗುತ್ತೆ ಅಂತ ಹೇಳಿದ್ರೆ, ನಾವು ಚಟುವಟಿಕೆಗಳ ಮೂಲಕ, ಅನುಭವಗಳ ಮೂಲಕ ಪಾಠ ಮಾಡಿದಾಗ, ಬೋಧನೆ ಮಾಡಿದಾಗ ಏನು ಮಕ್ಕಳಿಗೆ 4 ಲಾಭಗಳಾಗುತ್ತೆ ಅಂದರೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಕಲಿತ ವಿಷಯ ದೀರ್ಘಕಾಲ ನೆನಪಲ್ಲಿ ಉಳಿಯುತ್ತೆ, ಸ್ವತಃ ಅನುಭವಿಸುವ ಮೂಲಕ ಅರಿವು ಏನಾಗುತ್ತೆ, ಹೆಚ್ಚುತ್ತೆ, ಸಮಸ್ಯೆ ಪರಿಹಾರ ಹಾಗೂ ಚಿಂತನಾ ಕೌಶಲ್ಯಗಳೇನಾಗುತ್ತೆ, ಬೆಳೆಯುತ್ತೆ. ಹೀಗಾಗಿ ಚಟುವಟಿಕೆ ಆಧಾರಿತ ಕಲಿಕೆ ಪರಿಣಾಮಕಾರಿ ಮತ್ತು ಅರ್ಥಪೂರ್ಣ ಆಗುತ್ತೆ ಅಂತಕ್ಕಂಥ ನಾವು ಹೇಳ್ಬೋದು. ಸೊ ಇಲ್ಲಿ 15ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ. ಕ್ವಶನ್ ನಂಬರ್ 16ಅನ್ನು ನಾವೇನು ಮಾಡೋಣ, ನೋಡಿಕೊಂಡು ಬಂದ್ಬಿಡೋಣ. ಮತ್ತು ಇಲ್ಲಿ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 16 ಇಲ್ಲಿದೆ ನೋಡಿ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸಲು ನೀವು ಬಳಸಿಕೊಳ್ಳಬಹುದಾದ ಯಾವುದಾದರೂ 2 ಕ್ರಮ. ಎಷ್ಟು ಕೇಳಿದಾವೆ, 2 ಕ್ರಮ. ಅಂತರ್ಜಲ ಅಂದರೆ ಗೊತ್ತು ನಿಮಗೆ, ಅದರ ಮಟ್ಟ ಹೆಚ್ಚಿಸೋದಕ್ಕೆ ಮಕ್ಕಳಲ್ಲಿ ಏನು ಮಾಡಬೇಕು, ತಿಳುವಳಿಕೆ ಅಥವಾ ಅರಿವನ್ನು ಮೂಡಿಸೋದಕ್ಕೆ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂಥ ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ ಅಂತ ಇದೆ. ಅದು ಕೂಡ ಬಹಳ ಸುಲಭವಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ 2 ಕ್ರಮಗಳನ್ನು ಇಲ್ಲಿ ನಾವು ಬರೆಯೋಣ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಮಕ್ಕಳಲ್ಲಿ ಅರಿವು ಮೂಡಿಸಲು ಬಳಸಬಹುದಾದ 2 ಕ್ರಮಗಳು ಯಾವುದು ಅಂತ ಹೇಳಿದರೆ ನೋಡಿ, ಮಳೆ ನೀರು ಸಂಗ್ರಹಣೆ ಕುರಿತು ಅರಿವು ಮೂಡಿಸುವುದು. ನೋಡಿ, ಮಳೆ ನೀರು ಸಂಗ್ರಹಣೆ ಕುರಿತು ಅರಿವು ಮೂಡಿಸುವುದು, ಶಾಲೆಯಲ್ಲಿ ಮಳೆ ನೀರು ಕೊಯ್ಲಿನ ಮಾದರಿಗಳನ್ನು ತೋರಿಸುವುದು, ಮತ್ತು ಮರ ನೆಡುವ ಕಾರ್ಯಕ್ರಮಗಳು. ಹೆಚ್ಚಿನ ಮರಗಳನ್ನು ನೆಡುವುದರಿಂದ ನೀರು ನೆಲದಲ್ಲಿ ಏನಾಗುತ್ತೆ, ಹೀರಿಕೊಳ್ಳುವ ಸಹಾಯ ಆಗುತ್ತೆ ಎಂಬುದನ್ನು ತಿಳಿಸಬಹುದು. ಎಷ್ಟು ಕೇಳಿದ್ದಾವೆ, ಓನ್ಲಿ 2 ಕೇಳಿದ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಮಕ್ಕಳಲ್ಲಿ ಅರಿವು ಮೂಡಿಸಲು ಬಳಸಬಹುದಾದಂತಹ 2 ಕ್ರಮಗಳು ಯಾವುದು ಅಂತ ಇದೆ. ಅವು ಓನ್ಲಿ 2 ಕೇಳಿದ್ದಾವೆ. ನಾವೇನು ಮಾಡಬೇಕು, 2ನೇ ಬರಬೇಕು. ಮಳೆ ನೀರು ಸಂಗ್ರಹಣೆ ಕುರಿತು ಅರಿವು ಮೂಡಿಸ್ಬೋದು. ಮಳೆ ಬಂದಾಗ
ಮಳೆ ನೀರನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅದನ್ನು ಮಕ್ಕಳಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಅದು ಒಂದಾಗಿದೆ. ಶಾಲೆಯಲ್ಲಿ ಮಳೆ ನೀರು ಕೊಯ್ಲಿನ ಮಾದರಿಗಳನ್ನು ತೋರಿಸಿ ಮಕ್ಕಳಿಗೆ ತಿಳುವಳಿಕೆಯನ್ನು ನಾವು ಕೊಡ್ಬೋದು. ಇದು ಮೊದಲನೇ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಏನು, ಮರ ನೆಡುವ ಕಾರ್ಯಕ್ರಮಗಳು ಅಂತ ಹೇಳ್ಬಿಟ್ಟು. ಮರ ನೆಡುವುದು ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಹೆಚ್ಚಿನ ಮರಗಳನ್ನು ನೆಡುವುದರಿಂದ ಏನಾಗುತ್ತೆ, ನೀರು ನೆಲದಲ್ಲಿ ಹೀರಿಕೊಳ್ಳಲು ಸಹಾಯ ಆಗುತ್ತೆ ಎಂಬುದನ್ನು ಮಕ್ಕಳಿಗೆ ತಿಳಿಸಬಹುದು. ಎಲ್ಲೆಲ್ಲಿ ಕಾಡು ಜಾಸ್ತಿ ಇರುತ್ತೆ, ಮರಗಳು ಜಾಸ್ತಿ ಆಗುತ್ತೆ, ನೀರು ಅಲ್ಲಿ ಹೆಚ್ಚು ಅಂತರ್ಜಲ ಸಿಗುತ್ತೆ. ಯಾಕೆಂದರೆ ನೀರು ನೆಲದಲ್ಲಿ ಹೀರಿಕೊಳ್ಳಲು ಏನಾಗುತ್ತೆ, ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ ನಾವೇನು ಮಾಡ್ಬೋದು, ಅಂತರ್ಜಲದ ಮಟ್ಟವನ್ನು ಹೇಗೆ ಹೆಚ್ಚಿಸ್ಬೋದು ಅಂತ ಹೇಳ್ಬಿಟ್ಟು ಮಕ್ಕಳಲ್ಲಿ ಏನು ಮಾಡ್ಬೋದು, ತಿಳುವಳಿಕೆಯನ್ನು ಮೂಡಿಸ್ಬೋದು. ಈ ಕ್ರಮಗಳು ಮಕ್ಕಳಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ಜವಾಬ್ದಾರಿಯನ್ನು ಬೆಳೆಸುತ್ತೆ. ಕ್ವಶನ್ ನಂಬರ್ 17 ಹೋಗೋಣ. 16 ಆಗಿದೆ. 17 ಏನಿದೆ ಅಂತಕ್ಕಂಥ ನೋಡೋಣ. ಈ ಒಂದು ಕ್ವಶನ್ ಪೇಪರ್ನ 8 ಪ್ರಶ್ನೆಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಆದರೆ ನೀವು ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟು, ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ನಿಮಗೇನು ಗೊತ್ತಿದೆ, ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಅಂತಹ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಕ್ವಶನ್ ನಂಬರ್ 17 ನೋಡಿ. ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸಲು ನೀವು ಬಳಸಬಹುದಾದ ಯಾವುದಾದರೂ 4 ಮುದ್ರಿತ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ ನೋಡಿ. ಪರಿಸರ ಅಧ್ಯಯನ ಕಲಿಕೆ ಇದನ್ನು ಅನುಕೂಲಿಸಲು ನೀವು ಬಳಸಬಹುದಾದ ಯಾವುದಾದರೂ 4 ಮುದ್ರಿತ ಸಾಮಗ್ರಿಗಳು, ಪ್ರಿಂಟೆಡ್ ಮೆಟೀರಿಯಲ್ಸ್ ಅಂತ ಇದೆ ನೋಡಿ. ಯಾವುದು ಪ್ರಿಂಟೆಡ್ ಮೆಟೀರಿಯಲ್ಸ್ ಅಂತಕ್ಕಂಥ ನಾವೇನು ಮಾಡೋಣ, ಇಲ್ಲಿ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 17 ನಾವು ಮುದ್ರಿತ ಸಾಮಗ್ರಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನು ಆನ್ಸರ್ ಅಂತಕ್ಕಂಥ ನೋಡೋಣ. ಕ್ವಶನ್ ನಂಬರ್ 17 ನೋಡಿ, ಇಲ್ಲಿ ಬಹಳ ಸುಲಭ ಇದು. ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸಲು ಬಳಸಬಹುದಾದ 4 ಮುದ್ರಿತ ಸಾಮಗ್ರಿಗಳು ಅಂತ ಇದೆ. ಭಾಳ ಸುಲಭ ಇದು ಪ್ರಶ್ನೆ. ನಿಮಗೆ ಇದು ಬಂದರೆ ನೀವು ಖಂಡಿತ ನೀವು ಅಟೆಂಡ್ ಮಾಡ್ತೀವಿ ಅನ್ನೋದು ಗೊತ್ತು ನನಗೆ. ನೋಡಿ, 4 ಅಂತ ಕೇಳಿದಾಗ ಪಠ್ಯಪುಸ್ತಕಗಳು, ಮುದ್ರಿತ ಯಾವುದು, ಪಠ್ಯಪುಸ್ತಕಗಳು ಬೇಕೇ ಬೇಕು. ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸೋದಕ್ಕೆ ಟೆಕ್ಸ್ಟ್ ಬುಕ್ ಅಂತೂ ಬೇಕು. ನಿಮ್ಮ ಕೈಲೇ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಟೆಕ್ಸ್ಟ್ ಬುಕ್ ಬೇಕೇ ಬೇಕು ಅಂತಕ್ಕಂಥದ್ದು. ಟೆಕ್ಸ್ಟ್ ಬುಕ್ ಇಲ್ದಂಗೆ ನಾವು ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸೋದಕ್ಕೆ ಸಾಧ್ಯ ಇಲ್ಲ. ಮುದ್ರಿತ ಸಾಮಗ್ರಿ ಅದು. ಮತ್ತು ಸೆಕೆಂಡ್ ಒಂದು ಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ಕೂಡ ನಾವು ತೊಗೊಂಡು ಏನು ಮಾಡ್ಬೋದು, ಮುದ್ರಿತ ಸಾಮಗ್ರಿಗಳಾಗಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸ್ಬೋದು. ನೆಕ್ಸ್ಟ್ ಥರ್ಡ್ ಒಂದು ಕಾಲಿಕೆಗಳು ಅಂದರೆ ಮ್ಯಾಗ್ಝಿನ್ಸ್ಗಳ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಕಲಿಕೆಯನ್ನು ಅನುಕೂಲಿಸೋದಕ್ಕೆ ನಾವು ಬಳಸ್ಕೋಬೋದು. ಇದೆಲ್ಲ ಮುದ್ರಿತ ಸಾಮಗ್ರಿಗಳು. ಮೊದಲನೇದು ಪಠ್ಯಪುಸ್ತಕ, ಪತ್ರಿಕೆಗಳು, ನಿಯತಕಾಲಿಕೆಗಳು, ಮತ್ತು 4ನೇದು ಕರಪತ್ರಗಳು ಅಥವಾ ಮಾಹಿತಿ ಪುಸ್ತಕಿಗಳು ಅಂತ ಹೇಳಿಬಿಟ್ಟೆ. ಮಾಹಿತಿ ಪುಸ್ತಕಗಳು, ಗೈಡ್ಲೈನ್ಸ್ ಅಂತ ಏನು ಇರುತ್ತೆ ಅದು, ಆ ಒಂದು ಪುಸ್ತಕಗಳನ್ನು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಮುದ್ರಿತ ಸಾಮಗ್ರಿಗಳಾಗಿ ನಾವು ಬಳಸಿಕೊಳ್ಳಬಹುದು. ಪರಿಸರ ಅಧ್ಯಯನಕ್ಕೆ ಅಥವಾ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸೋದಕ್ಕೆ 4 ಮುದ್ರಿತ ಸಾಮಗ್ರಿಗಳು ಯಾವ್ದು ಅಂತೇಳಿ ಪಠ್ಯಪುಸ್ತಕ, ಪತ್ರಿಕೆಗಳು, ನಿಯತಕಾಲಿಕೆಗಳು, ಕರಪತ್ರಗಳು ಮತ್ತು ಮಾಹಿತಿ ಪುಸ್ತಿಕೆಗಳು ಅಂತ ಹೇಳ್ಬಿಟ್ಟು ನೀವು ಅಟೆಂಡ್ ಮಾಡೋದು ಏನಾಗುತ್ತೆ, ಖಂಡಿತ ನಿಮಗೆ 2 ಅಂಕ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18 ಇಲ್ಲೇ ಇದೆ, ಇಲ್ಲೇ ಡಿಸ್ಕಸ್ ಮಾಡಿಬಿಡೋಣ ನಾವು. ಕ್ವಶನ್ ನಂಬರ್ 18 ನೋಡಿ. ಪರಿಸರ ಅಧ್ಯಯನ ಶಿಕ್ಷಕರಾಗಿ ಮುಕ್ತ ಚರ್ಚಾಗೋಷ್ಠಿಯನ್ನು ಹೇಗೆ ಕೈಗೊಳ್ಳುವಿರಿ? ನೀವು ಪರಿಸರ ಅಧ್ಯಯನ ಶಿಕ್ಷಕರು ಅಂತ ಅಂದ್ಕೊಳ್ಳಿ. ಮುಕ್ತವಾದಂಥ ಚರ್ಚಾಗೋಷ್ಠಿಯನ್ನು ಹೇಗೆ ನೀವು ಕೈಗೊಳ್ತೀರಾ, ಮುಕ್ತವಾದಂಥ ಚರ್ಚಾಗೋಷ್ಠಿಯನ್ನು ಹೇಗೆ ಕೈಗೊಳ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ. ಚರ್ಚೆಗೆ ಸೂಕ್ತವಾದ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಮೊದಲನೇದು ನಾವೇನು ಮಾಡಬೇಕು, ಚರ್ಚೆಗೆ ಸೂಕ್ತವಾದಂಥ ವಿಷಯವನ್ನು ಆಯ್ಕೆ ಮಾಡುತ್ತೇನೆ. ಪರಿಸರ ಅಧ್ಯಯನ ಶಿಕ್ಷಕರಾಗಿ ಮುಕ್ತ ಚರ್ಚಾಗೋಷ್ಠಿಯನ್ನು ಹೇಗೆ ಮಾಡುತ್ತೀವಿ ಅಂತ ಹೇಳಿದ್ರೆ, ಚರ್ಚೆಗೆ ಸೂಕ್ತವಾದಂಥ ವಿಷಯ ಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿದ್ಯಾರ್ಥಿಗಳನ್ನು ಸಣ್ಣ ಗುಂಪುಗಳನ್ನಾಗಿ ವಿಭಜಿಸುತ್ತೇನೆ ಅಂತ ಇದೆ. ವಿದ್ಯಾರ್ಥಿಗಳನ್ನು ಸಣ್ಣ ಗುಂಪುಗಳಾಗಿ ವಿಭಜಿಸಬೇಕು. ಓಕೆ. ಪಾಯಿಂಟ್ ನಂಬರ್ 3, ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡುತ್ತೇನೆ. ಎಲ್ಲ ಗುಂಪಿನ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ತಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ, ವ್ಯಕ್ತಪಡಿಸೋದಕ್ಕೆ ಅವಕಾಶ ನೀಡುತ್ತೇನೆ. ಓಕೆ, ಇದು ಪಾಯಿಂಟ್ ನಂಬರ್ 3 ಆಯಿತು. 4ನೇದು ಯಾವುದು, ಪ್ರಶ್ನೆಗಳನ್ನು ಕೇಳುವ ಮೂಲಕ ಚರ್ಚೆಯನ್ನು ಉತ್ತೇಜಿಸುತ್ತೇನೆ. ಕ್ವಶನ್ಸ್ಗಳನ್ನು ಕೇಳೋದ್ರ ಮೂಲಕ ಚರ್ಚೆಯನ್ನು ಉತ್ತೇಜಿಸುತ್ತೇನೆ, ಮೋಟಿವೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದು 4 ಪಾಯಿಂಟ್ಸ್ ಬಹಳ ಉತ್ತಮವಾಗಿದೆ.
ಪರಿಸರ ಅಧ್ಯಯನ ಶಿಕ್ಷಕರಾಗಿ ಮುಕ್ತ ಚರ್ಚಾಗೋಷ್ಠಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಚರ್ಚೆಗೆ ಸೂಕ್ತವಾದಂಥ ವಿಷಯವನ್ನು ಮೊದಲು ಆಯ್ಕೆ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಸಣ್ಣ ಗುಂಪುಗಳನ್ನಾಗಿ ವಿಭಜಿಸಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡುತ್ತೇನೆ. ಯಾಕಂದರೆ ನೀವು ಒಬ್ಬ ಶಿಕ್ಷಕರಾಗಿ ಆನ್ಸರ್ ಮಾಡ್ತಾ ಇದ್ದೀವಿ, ಅದಕ್ಕೆ ಆಯ್ಕೆ ಮಾಡುತ್ತೇನೆ, ವಿಭಜಿಸುತ್ತೇನೆ, ಅವಕಾಶ ನೀಡುತ್ತೇನೆ, ಉತ್ತೇಜಿಸುತ್ತೇನೆ ಅಂತ ಯಾಕಿದೆ ಅಂತೇಳಿದರೆ, ನೀವು ಒಬ್ಬ ಪರಿಸರ ಅಧ್ಯಯನ ಶಿಕ್ಷಕರಾಗಿ ಈ ಮಾತನ್ನು ಹೇಳ್ತಾ ಇದ್ದೀವಿ, ಅದಕ್ಕೆ ನೀವು ಹೀಗೆ ಆನ್ಸರನ್ನು ಇಲ್ಲಿ ಮಾಡಬೇಕಾಗತ್ತೆ. ಪ್ರಶ್ನೆಗಳನ್ನು ಕೇಳುವ ಮೂಲಕ ಚರ್ಚೆಯನ್ನು ಉತ್ತೇಜಿಸುತ್ತೆ. 4ನೇ ಪಾಯಿಂಟ್ ಆಗುತ್ತೆ. ಸೊ ಕೊನೆಯಲ್ಲಿ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸಾರಾಂಶ ನೀಡುತ್ತೇನೆ. ಕೊನೆಯಲ್ಲಿ ಚರ್ಚೆ ಮುಗಿಯೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ ಅದರ ಒಂದು ಸಾರಾಂಶವನ್ನು ನೀಡ್ತೀನಿ ಅಂತಕ್ಕಂಥದ್ದು. ಈ ರೀತಿಯ ಮುಕ್ತ ಚರ್ಚಾಗೋಷ್ಠಿಯಿಂದ ವಿದ್ಯಾರ್ಥಿಗಳ ಚಿಂತನಾಶಕ್ತಿ, ಸಂವಹನ ಕೌಶಲ್ಯ, ಆತ್ಮವಿಶ್ವಾಸ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಈ ಪಾಯಿಂಟ್ ಇಲ್ಲದೇ ಇದ್ರೂ ಕೂಡ ನೀವಿಷ್ಟು ಬರೆದು ಕೂಡ ಏನಾಗುತ್ತೆ, ನಿಮ್ಗೆ ಖಂಡಿತ 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 2 ಮಾರ್ಕ್ಸಿನ ಒಂದು 8 ಕ್ವಶನ್ಗಳನ್ನು ಏನು ಮಾಡಿದ್ದೀನಿ, ಸಾಲ್ವ್ ಮಾಡೀನಿ. ಸೊ ನಿಮಗೆ 8 ಕ್ವಶನ್ಗಳನ್ನು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. 2 ಮಾರ್ಕ್ಸಿನ 5 ಕ್ವಶನ್ಸ್ ಮಾತ್ರ ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ 10 ಅಂಕಗಳು ಲಭ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಹೇಗೆ ಆನ್ಸರನ್ನು ಮಾಡಬೇಕು ಮತ್ತು ಹೇಗೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಉತ್ತರದಲ್ಲಿ ಮಾರ್ಪಾಡು ಮಾಡಬೇಕಾಗತ್ತೆ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಾಯಿತು. ಸೊ ಇಂತಹ ಒಂದು ವಿಡಿಯೋಗಳು ನಿಮಗೆ ಇನ್ನೂ ಬೇಕು ಅಂತ ಹೇಳಿದರೆ ನನ್ನ ಒಂದು ಚಾನಲ್ನ ನೀವೇನು ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ನನಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೇನಾಗುತ್ತೆ ಇದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 5 ಅಂಕಗಳ ಪ್ರಶ್ನೆಗಳನ್ನು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.